ನಿರ್ದೇಶಕರಾಗಿರುವಂತಹ TN ಸೀತಾರಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮುಕ್ತ ಧಾರಾವಾಹಿಯ ಮೂಲಕ, ನಿಮ್ಮ ಮುಕ್ತ ಧಾರಾವಾಹಿಯ ಮೂಲಕ ಎಲ್ಲರ ಮನೆ ಮಾತಾದವರು ಅಪರ್ಣಾ ಅವರು. ಆದರೆ ಇವತ್ತಿಲ್ಲ ಅನ್ನುವಂಥ ಆಘಾತಕಾರಿ ಸುದ್ದಿ. ಯಾವ ರೀತಿ ಸ್ಮರಿಸ್ತೀರಿ ಸರ್? ಯಾವ ರೀತಿ ನೆನಪು? ಮನಸ್ಸು ಮರಗಟ್ಟು ಬಿಟ್ಟಿದೆ ಮೇಡಮ್. ಏನಂದ್ರೆ ನನ್ನ ಬಹುತೇಕ ಧಾರಾವಾಹಿಗಳನ್ನ ಅವ್ರಿಸ್ತಾ ಇದ್ರು. ಅದಷ್ಟೇ ಅಲ್ಲ, ನನ್ನ ಧಾರಾವಾಹಿಗಳಲ್ಲಿರಲಿ, ಸಿನಿಮಾಗಳಲ್ಲಿರಲಿ, ಎಲ್ಲಿ ಇರದೇ ಹೋಗಲಿ, ಎಲ್ಲಿ ಹೋದ್ರೂ ಅವರ ಧ್ವನಿ ಹಿಂಬಾಲಿಸ್ತಾ ಇತ್ತು. ಕನ್ನಡತನವನ್ನು ನಮ್ಮೊಳಕ್ಕೆ ತುಂಬುತ್ತಾ ಇತ್ತು. ಅವರು ಅವರ ವಿಶಿಷ್ಟ ಕಂಚಿನ ಧ್ವನಿಯಲ್ಲಿ ಕನ್ನಡವನ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂದ್ರೆ, ಕನ್ನಡದ ಬಗ್ಗೆ ನಮ್ಗೆ ಪ್ರೀತಿ, ಅಭಿಮಾನ ಎಲ್ಲ ಬರೋದು ಅವ್ರು ಮಾತಾಡ್ತಾ ಇದ್ರೆ. ಅವರು ನೋಡಿ, ಪುಟ್ಟಣ್ಣ ಕಣಗಾಲ್ ಅವರು ನನ್ನ ಗುರುಗಳು. ಅವರ ಕಟ್ಟಕಡೆಯ ಚಿತ್ರ ಮಸಣದ ಹೂವಿನಲ್ಲಿ ಅವ್ರನ್ನ ಕರ್ಕೊಂಡು ಹೀರೋಯಿನ್ ಮಾಡೋದು. ಮಧ್ಯದಲ್ಲಿ ಪುಟ್ಟಣ್ಣವ್ರು ಹೋಗ್ಬಿಟ್ರು. ಮಸಣದ ಹೂವು ಆಗ್ತಾ ಇದ್ದಾಗ ಪುಟ್ಟಣ್ಣವ್ರು ಹೋಗ್ಬಿಟ್ರು. ಅದು ಅವರ ಫಸ್ಟ್ ಸಿನಿಮಾ. ಬಹುಶಃ ನನ್ನ ನೆನಪಿರೋ ಹಾಗೆ ಮುಕ್ತ ಧಾರಾವಾಹಿ ಮೊದಲ ಧಾರಾವಾಹಿ ಇರಬಹುದೇನೋ. ಏನು ಅಷ್ಟು ಸೌಜನ್ಯ, ಅಷ್ಟು ವಿನಯ. ಸಾರ್ ಏನ್ ಹೇಳ್ಬೇಕು ಸರ್, ಏನ್ ಲೈನ್ ಇದೆ ಸರ್, ಈ ತರದ ಒಂದು ರೀತಿಯಲ್ಲಿ ಒಂದು ಪುಟ್ಟ ಮಗು ಒಂದು ಇದನ್ನ ಕೇಳೋ ಥರ ನಮ್ಗೆ ಅವರಿದ್ದೇ ಒಂದು ಲೈಟ್ ತರ ಇದ್ರು. ಪಾಪ ಅವರಿಲ್ಲೇ ಇರೋದು ತುಂಬಾ ನೋವಿನ ವಿಚಾರ. ಇಷ್ಟು ಬೇಗ ಕರ್ಕೊಂಡ್ಬಿಡ್ತಲ್ಲ. ಬರೀ ಎಲ್ಲಿ ಹೋದ್ರು ಕನ್ನಡ, ಬರೀ ನಾವು ಎದುರಿಗೆ ಸಿಕ್ಕಿದಾಗಲ್ಲ. ಅಲ್ಲಿ ಮೆಟ್ರೋ ಹೋದ್ರೆ ಕನ್ನಡ, ಬಸ್ ಹೋದ್ರೆ ಕನ್ನಡ, ಏರ್ಪೋರ್ಟ್ ಹೋದ್ರೆ ಅವ್ರ ಕನ್ನಡ, ಎಲ್ಲಿ ಹೋದ್ರು ಅವ್ರ ಕನ್ನಡ, ಅವ್ರ ಧ್ವನಿ. ಆ ಕನ್ನಡದ ಬಗ್ಗೆ ಪ್ರೀತಿ ಬರೋ ಹಾಗೆ ಮಾತಾಡ್ತಾ ಇದ್ರು. ಕನ್ನಡದ ಅಯ್ಯೋ ಇದು ನಮ್ಮ ಕನ್ನಡ ಅನ್ನೋ ಥರ, ಬರೀ ಏನೋ ಒಂದು ಮೆಕ್ಯಾನಿಕಲ್ ಆಗಲ್ಲ, ನಮ್ಮ ಕನ್ನಡ ಅನ್ನೋ ಪ್ರೀತಿ ಹುಟ್ಟೋ ಥರ ಮಾತಾಡೆಲ್ಲ ಅನೇಕರಿಗೆ ಕನ್ನಡದ ಬಗ್ಗೆ ಇದನ್ನು ಹುಟ್ಟಿಸಿದ್ರು ಅಂತ. ಅಪರ್ಣಾ ಜಸ್ಟ್ 50 ತುಂಬಿ 51ನೇ ವಯಸ್ಸಲ್ಲಿ ಹೋಗ್ಬಿಡ್ತಾರೆ. ವಾಟ್ ಎ ಸ್ಯಾಡ್ ಥಿಂಗ್, ವಾಟ್ ಎ ಸ್ಯಾಡ್. ಅವ್ರಿಗೆ ಇರುವಂತಹ ಅನಾರೋಗ್ಯದ ಬಗ್ಗೆ, ಆರೋಗ್ಯ ಸಮಸ್ಯೆ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿತ್ತ ಸರ್? ಕೊನೆಯದಾಗಿ ಯಾವತ್ತು ಭೇಟಿಯಾಗಿದ್ರಿ? ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ನಾವು. ಗೊತ್ತಿತ್ತು, ಇಬ್ಬರಿಗೂ ಗೊತ್ತಿತ್ತು. ನನಗೆ ಗೊತ್ತು ಅಂತ ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಗೊತ್ತು ಅಂತ ನನಗೆ ಗೊತ್ತಿತ್ತು. ಹೀಗೆ ಯಾರಾದ್ರೂ ಹೇಳಿರ್ತಾರಲ್ಲ. ಅಂದ್ರೆ ಕೊನೆ ಬಾಗಿ 1.5 ತಿಂಗಳ ಕೆಳಗೂ ಯಾವುದೋ ಕಾರ್ಯಕ್ರಮ ಸಿಕ್ಕಿದ್ರು ಅವರು. 1.5 ತಿಂಗಳಿಗೆ ಚೆನ್ನಾಗೇ ಇದ್ರು. ಲವಲವಿಕೆಯಿಂದಾನೇ ಇದ್ರು, ಮಾತಾಡ್ತಾ ಇದ್ರು. ಹೌದು. ಒಂದು ಕಾರ್ಯಕ್ರಮನ ಒಬ್ರು ನಿರೂಪಿಸೋಕೆ ಬಂದಿದ್ರು ಅವರು. ಓಕೆ. ಕೇವಲ 2 ತಿಂಗಳ ಹಿಂದೆ? ಸುಮಾರು 2 ತಿಂಗಳ ಹಿಂದೆ. ಸುಮಾರು 2 ತಿಂಗಳ ಹಿಂದೆ. ನಿಜ. ನೀವು ಹೇಳಿದ ಹಾಗೆ ಸಾಕಷ್ಟು ಜನ ಕನ್ನಡದಲ್ಲಿ ಮಾತನಾಡೋದಕ್ಕೆ ಇಷ್ಟಪಟ್ಟಿದ್ದು ಅಥವಾ ಕನ್ನಡದಲ್ಲಿ ಮಾತನಾಡೋ ಹಾಗೆ ಅವರನ್ನ ಪ್ರೇರೇಪಿಸಿದ್ದು ಅಪರ್ಣಾ ಅವರ ಆ ಸ್ವಚ್ಛ ಭಾಷೆ ಅಂದ್ರೆ ಬಹುಶಃ ಉತ್ಪ್ರೇಕ್ಷೆ ಆಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಸರ್. ಅವ್ರು ಹೇಳ್ತಾ ಇದ್ದ ರೀತಿ, ಒಂದೊಂದು ಪದವನ್ನ ಮೌತ್ ಮಾಡೋ ರೀತಿ ಇದೆ. ಪ್ರೀತಿ ದೂರ ಅಂತ ದೂರ ಅಂತ ಇರಲಿಲ್ಲ. ಅಂದ್ರೆ ಅದಕ್ಕೆ ಜೀವ ತುಂಬಿಕೊಂಡು ಮಾತಾಡೋರು. ಪ್ರತಿ ಪದಕ್ಕೂ ಕನ್ನಡದ ಪದಗಳಿಗೆ ಬರೀ ಕನ್ನಡ ಪದ ಓದ್ತಾ ಇರಲಿಲ್ಲ ಅವರು. ಕನ್ನಡ ಪದಕ್ಕೆ ಜೀವಗಳು ತುಂಬಿಕೊಂಡು ಮಾತಾಡ್ತಾ ಇದ್ರು. ಹಾಗಾಗಿ ಗ್ರೇಟ್ ಗರ್ಲ್. ಪಾಪ 51 ತುಂಬಿ 51ನೇ ವಯಸ್ಸಲ್ಲಿ ಹೋಗ್ಬಿಡ್ತಾರೆ. ಕನ್ನಡಕ್ಕೆ ಅನ್ಯಾಯ, ಕನ್ನಡದ ಈ ಥರದ ನಿರೂಪಣೆಗಳಿಗೆ ಅನ್ಯಾಯ. ಕನ್ನಡಕ್ಕೆ ಅನ್ಯಾಯ ಇಲ್ಲದೆ ಇರ್ಬೋದು, ಯಾರು ಬರ್ಬೋದು, ಆದರೆ ನಿರೂಪಣೆಗಳಿಗಂತೂ ಈ ಥರದ ಕನ್ನಡಗಳು ಸಿಕ್ಕಲ್ಲ ನಮಗೆ. ಆ ಥರ ಪ್ರೀತಿ ಹುಟ್ಟುವಂಥ ರೀತಿಯಲ್ಲಿ ಮಾತನಾಡುವ ಇದು ಸಿಕ್ಕಲ್ಲ. ಅವ್ರಿಗಂತೂ ಅವರ ಮನೆಯವ್ರಿಗೆಲ್ಲ ದುಃಖ ಸಹಿಸೋ ಶಕ್ತಿ ಬರಲಿ. ನಾಗರಾಜ್ ಹೊಸ್ತಾರೆ ಅವ್ರಿಗೆಲ್ಲ. ಅವ್ರ ಕವಿ, ದೊಡ್ಡ ಕವಿ ಅವರು. ಅವ್ರ ತಂದೆಯವರು ಇದಾಗಿದ್ರು, ಜರ್ನಲಿಸ್ಟ್ ಆಗಿದ್ರು, ನಾರಾಯಣ ಸ್ವಾಮಿ ಅಂತ. ಕನ್ನಡ ಸಂಪಾದಕರಾಗಿದ್ರು. ಆಗ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು TN ಸೀತಾರಾಮ್ ಅವರ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಅಪರ್ಣಾ ಅವರ ಬಗ್ಗೆ TN ಸೀತಾರಾಮ್ ಅವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.